ನಾವು ಇನ್ನೇನು ವೇದ ಪುರಾಣಗಳಲ್ಲಿ ಈ ಭೂಮಿಯ ಸೃಷ್ಟಿಯ ಬಗ್ಗೆ ಹೇಳಿರುವುದನ್ನ ನಾವು ನೋಡ್ತೀವಿ. ಅಂದ್ರೆ ಅಷ್ಟು ಅಗಾಧವಾದಂತಹ ಜ್ಞಾನವನ್ನ ಅವರು ಹೊಂದಿದ್ರು. ಹಾಗೆ ಹೋಮ ಹವನಗಳನ್ನ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವು ಅರ್ಘ್ಯವನ್ನ ಅಥವಾ ಅವಿಷನ್ನ ಏನ್ ಹಾಕ್ತಿವಿ, ತುಪ್ಪ ಇರ್ಬೋದು, ಚಕ್ಕೆಗಳಿರ್ಬೋದು, ಗಿಡ ಮರ ಮೂಲಿಕೆಗಳನ್ನ ಹಾಕೋದ್ರಿಂದ ಅದರಿಂದ ಹೊರಹೊಮ್ಮುವಂತಹ ಈ ಹೊಗೆ, ಅದರಲ್ಲಿರುವಂತಹ ಈ ವಾತಾವರಣದಲ್ಲಿರುವಂತಹ ಎಲ್ಲ ನೆಗೆಟಿವಿಟಿಯನ್ನ, ಎಲ್ಲ ಋಣಾತ್ಮಕ ಶಕ್ತಿಯನ್ನ ದೂರ ಮಾಡಿ ಒಂದು ಧನಾತ್ಮಕ ಶಕ್ತಿಯನ್ನ ನಮ್ಮಲ್ಲಿ ತುಂಬುವುದರ ಮೂಲಕ ನಮ್ಮಲ್ಲಿ ಒಂದು ಎನರ್ಜಿಯನ್ನ, ಒಂದು ಶಕ್ತಿಯನ್ನ ನಮಗೆ ನೀಡುತ್ತೆ. ಹಾಗಾಗಿ ನಾವು ಹೋಮವನಗಳನ್ನ ದೇವಸ್ಥಾನಗಳಲ್ಲಿ ಅಥವಾ ಮನೆಯ ಗೃಹಪ್ರವೇಶದಲ್ಲಿರ್ಬೋದು ಈ ರೀತಿಯ ಕಾರ್ಯಕ್ರಮವನ್ನು ಮಾಡ್ತೀವಿ. ಅಂದ್ರೆ ಒಂದಕ್ಕೊಂದು ಅವಿನಾಭಾವದಂತಹ ಸಂಬಂಧದಿಂದ ಕೂಡ್ಕೊಂಡು ನಮ್ಮ ಜೀವನದ ಒಂದು ಹಾಸು ಹೊಕ್ಕಾಗುವುದರ ಮೂಲಕ ನಮ್ಮ ಹಿರಿಯರು ಅದನ್ನು ವೈಜ್ಞಾನಿಕವಾದ ಅರ್ಥ ತಿಳಿದಿದ್ದು ಮಾಡಿದ್ದಾರೆ. ಆದ್ರೆ ಅದನ್ನ ಮುಂದುವರಿಸಿಕೊಂಡು ಹೇಳ್ಕೊಂಡು ಬರ್ತಾ ಇದ್ರು ನಾವು ಅದು ಸಂಪ್ರದಾಯವಾಗಿ ಮಾಡ್ಕೊಂಡು ಬಂದಿರುವಂಥದ್ದು ಇವತ್ತು ವೈಜ್ಞಾನಿಕವಾಗಿ ನಮಗೆ ಪರಿಣಾಮಗಳನ್ನ ಅಥವಾ ಫಲಿತಾಂಶವನ್ನ ನೀಡ್ತಿರೋದ್ರಿಂದ ಅದು ಇನ್ನೂ ಮುಂದುವರ್ಕೊಂಡು ಹೋಗ್ತಿದೆ ಅನ್ನೋದು ನಮಗೆ ಕಂಡು ಬರುತ್ತೆ. ಇಂತಹ ಚೆನ್ನೇಶ್ವರ ಸ್ವಾಮಿಯವರ 36ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಇಲ್ಲಿ ಸೇರಿ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಶನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆತನ್ನೇ ಮಾಡಲಿ, ಒಳ್ಳೆಯ ದಾರಿಯಲ್ಲೇ ನಡೆಯುವಂತೆ ಪ್ರೇರೇಪಣೆಯನ್ನು ನೀಡಲಿ ಅಂಥೇಳಿ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಈ ಕ್ಷೇತ್ರ ಇನ್ನಷ್ಟು ಸಮೃದ್ಧವಾಗಿ ಬೆಳೆಯಲಿ. ಪ್ರತಿ ವರ್ಷ ಮಲ್ಲೇಶಣ್ಣವರು ಅತ್ಯಂತ ಗಣ್ಯರನ್ನ ಕರೆಸಿ ಈ ಕಾರ್ಯಕ್ರಮವನ್ನ ಮಾಡೋದ್ರ ಮೂಲಕ ಇನ್ನಷ್ಟು ಅದಕ್ಕೆ ವೈಭವದ ಮರ್ಯಾದೆಯನ್ನು ಕೊಡ್ತಿದ್ದಾರೆ. ಅವರ ಶಕ್ತಿ ಇನ್ನಷ್ಟು ಹೆಚ್ಚಾಗ್ಲಿ, ಇನ್ನಷ್ಟು ಸಮೃದ್ಧವಾಗಿ ಈ ಕ್ಷೇತ್ರ ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.